ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್ ಅವರ್ ಚಾನಲ್. ಇವತ್ತು ಬಂದು ನನ್ನ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ರೀಸೆಂಟಾಗಿ ತೊಗೊಂಡಿರೋಂತಹ ಸಿಲ್ವರ್ ಜ್ಯುವೆಲರಿನ ತೋರಿಸ್ತಾ ಇದ್ದೀನಿ. ನಾನೇನು ಜಾಸ್ತಿ ತೊಗೊಂಡಿಲ್ಲ. ಏನಕ್ಕಂತಂದರೆ ಮನೆಯಲ್ಲಿ ಸ್ವಲ್ಪ ಸಿಲ್ವರ್ದು ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ, ಸಿಲ್ವರ್ ಜ್ಯುವೆಲರೀಸ್ ಬಂದು ಟ್ರೆಂಡ್ ಆಗಿಬಿಟ್ಟಿದೆ. ಹಾಗಾಗಿ ತೊಗೊಳ್ಳೋಣ, ನನ್ನ ಹತ್ರನೂ ಒಂದಿರಲಿ ಅಂತ ಅನ್ನೋ ರೀಸನ್ಗಾಗಿ ನಾನು ತೊಗೊಂಡೆ. ಬಟ್ ಚೆನ್ನಾಗಿದೆ, ನಾನು ತೋರಿಸ್ತೀನಿ. ನಾನು ತೊಗೊಂಡಿರೋದು ಬಂದು ನೋಡಿ, ಓಕೆ, ಈ ಥರ ತೊಗೊಂಡೆ. ಜುಮ್ಕಿ ತೊಗೊಂಡೆ. ಜುಮ್ಕಿ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ವೇರ್ ಈ ಥರ ಮಾಡಿದವು ಕೂಡ ನೀವು ನೋಡ್ಬೋದು. ಇದರದ್ದು ಲುಕ್ ಎಷ್ಟಿದೆ ಗೊತ್ತಾ? ಬಟ್ ವಿಡಿಯೋದಲ್ಲಿ ನೋಡೋಕ್ಕೆ ತುಂಬ ಚಿಕ್ಕದು ಅನಿಸ್ತಿದೆ, ಬಟ್ ಡೈರೆಕ್ಟಾಗಿ ನೋಡೋಕೆ ಇಷ್ಟು ದಪ್ಪ ಇದೆ ಇದು. ಬಟ್ ಹಾಕೊಂಡಾಗ ಮಾತ್ರ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಇದು ನೋಡಿ. ಸೇಮ್ ಇದೇ ಥರ ಬಂದು ನನ್ನ ಹತ್ರ ಗೋಲ್ಡ್ ಇದೆ, ಬಟ್ ಇದು 30 ಗ್ರಾಮ್ ಇದೆ, ಅದು 13 ಗ್ರಾಮ್ ಇದೆ ಅಷ್ಟೇ. ಬಟ್ ಇದು ಸಿಕ್ಕಾಪಟ್ಟೆ ವೆಯ್ಟು, ಬಟ್ ನೋಡೋಕೆ ಮಾತ್ರ ಲುಕ್ ಅದಕ್ಕಿಂತ ದೊಡ್ಡದಂದರೆ ಇದು. ಬಟ್ ಸೇಮ್ ಡಿಸೈನ್ ಗೋಲ್ಡಲ್ಲಿ. ಅದು 30 ಇದು ಪ್ಲಸ್ 30 ಇದು. ಈ ಥರ ತೊಗೊಂಡೆ. ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಇವಾಗೆಲ್ಲ ಟ್ರೆಂಡ್ ಆಗಿರೋದ್ರಿಂದ ನಾನು ತೊಗೊಳ್ಬೇಕಂತ ತುಂಬ ದಿವಸದಿಂದ ಅನ್ಕೊತಿದ್ದೆ. ಸಿಲ್ವರಲ್ಲೂ ಇರಲಿ, ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಒಂದು ಒಡವೆ ಬೇಕು ಸಿಲ್ವರಲ್ಲಿ ಅಂತ ನಾನು ಅನ್ಕೊತಾ ಇದ್ದೆ. ಹಾಗಾಗಿ ಇದು ನೋಡಿ, ಇದು ನೋಡಿ ಲುಕ್ ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಇದೂ ಕೂಡ. ಎರಡೂ ಸೇರಿ ಎಷ್ಟಾಯಿತು ನನಗೆ? ಇದು ಸಿಲ್ವರ್ದು ನೆಕ್ಲೆಸ್ ಪ್ಲಸ್ ಇದ್ರದ್ದು ಜುಮ್ಕಿ ಬಂದು ಟೋಟಲಾಗಿ 15,000 ಆಯಿತು. ಎರಡು ಸೇರಿ 15 ಆಯಿತು. ಬಟ್ ಲುಕ್ ವೈಸ್ ಮಾತ್ರ ಸಕ್ಕತ್ತಾಗಿದೆ. ಎರಡೂ ಸೇಮ್ ನಿಮಗೆ ಗೋಲ್ಡ್ ಥರ ಇದೆ. ಇದೇನಕ್ಕೆ ಗ್ರಾಮ್ ಎಷ್ಟು ಹಾಕ್ಕೊಂಡ ಗೊತ್ತಾ? ಗ್ರಾಮ್ ಬಂದು 250 ರುಪೀಸ್ ಹಾಕ್ಕೊಂಡ ಅವನು. 1 ಗ್ರಾಮ್ ಲೆಕ್ಕನೇ ತೊಗೊಂಡಿದ್ದು. ಅದು 30 ಗ್ರಾಮ್ ಇದೆ. ಬಟ್ ಇದು ನಾನು ಮರ್ತುಬಿಟ್ಟಿದ್ದೀನಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಬಟ್ ಲುಕ್ ವೈಸ್ ಮಾತ್ರ ಸಕ್ಕತ್ತಿತ್ತು ಇದು. ಬಟ್ ನನಗೇನಂತಂದರೆ ಅವತ್ತು ಡಿಸೈನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರಲಿಲ್ಲ ಅವ್ರ ಹತ್ರ. ಬಟ್ ಅಂಗಡಿಗೆ ಹೋಗಿದ್ವಲ್ಲ, ಇನ್ನು ಹೆಂಗೆ ಬರೋದು ವಾಪಸ್ ಹಂಗೆ ಅಂದ್ಕೊಂಡು ನಾನು ತೊಗೊಂಡೆ. ಇನ್ನೂ ಕೆಲವೊಂದೆಲ್ಲ ನನ್ನ ಹತ್ರ ಬಂದು ಸಿಲ್ವರ್ದು ಇದಿದೆ, ಏನು ಆ ಚೊಂಬು ಆ ದ್ವೀಪಗಳೆಲ್ಲ ಇದೆ. ಒಂದ್ಸತಿ ನೆಕ್ಸ್ಟ್ ಟೈಮ್ ಖಂಡಿತ ಅದೆಲ್ಲ ಇಲ್ಲಿ ಇಟ್ಕೊಂಡಿಲ್ಲ ನಾನು, ಎಲ್ಲ ಊರಲ್ಲಿದೆ. ನೆಕ್ಸ್ಟ್ ಟೈಮ್ ಅದರದ್ದು ವೀಡಿಯೋ ಮಾಡ್ತೀನಿ ನಾನು. ಇದು ನೋಡಿ, ಇದು ಡಿಸೈನು ಸ್ವಲ್ಪ ಇದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ. ಒಂದು ಸ್ವಲ್ಪ ಈ ಥರ ಇದೆಯಲ್ವ, ಇದು ಸ್ವಲ್ಪ ಹಗ್ಗ ಥರ ಇದೆ. ಇದು ಸ್ವಲ್ಪ ಬೆಂಡಾಗೋ ಥರ ಇದೆ. ಇದನ್ನು ಮಾತ್ರ ನೋಡ್ಕೊಳ್ಬೇಕಾಗಿತ್ತು, ನಾನು ನೋಡ್ಕೊಂಡಿಲ್ಲ. ಬಟ್ ಇದನ್ನು ನೋಡಿ ನಾನು ತೊಗೊಬಿಟ್ಟೆ. ಇದಿದೆಯಲ್ಲ ಲಕ್ಷ್ಮಿ ಡಾಲರು, ಇದು ತುಂಬ ಚೆನ್ನಾಗಿತ್ತು, ಲುಕ್ ಇತ್ತು. ಹಿಂಗೆ ಇಟ್ಕೊಂಡು ನೋಡಿದೆ, ಬಟ್ ಲುಕ್ ಚೆನ್ನಾಗಿದೆ ಅನಿಸ್ತು. ನೋಡಿ, ನಿಮಗೆ ಅನಿಸುತ್ತಲ್ವಾ? ನೋಡಿ ತೊಗೊಂಬಿಟ್ಟೆ. ಇದನ್ನು ಕೂಡ ನಾವು ಏನು ಮಾಡಬೇಕು ಅಂತಂದರೆ, ನಾವು ಹೆಂಗಂದ್ರಂಗೆ ಇದನ್ನು ಇಡೋಂಗಿಲ್ಲ. ಅದಕ್ಕಂತಲೇ ಸಪ್ರೇಟಾಗಿ ನೋಡಿ ಈ ಥರ ಕವರ್ಸ್ ಇರುತ್ತೆ. ಈ ಕವರ್ಸಲ್ಲಿ ಹಾಕಿ ನೀವು ಸೇಫಾಗಿ ಇಡಬೇಕಾಗುತ್ತೆ. ನೋಡಿ, ಹಿಂಗೆ ಇಡಬೇಕು. ಇಲ್ಲಾಂದರೆ ಮೇಲೆ ಇಟ್ಟರೆ ಏನಾಗುತ್ತೆ, ನಿಮಗೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಎಲ್ಲ ಟೈಮಲ್ಲೂ ನಾವು ಗೋಲ್ಡನ್ನೇ ಇದು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವೆಲ್ಲಾದರೂ ಬಸ್ಸಲ್ಲಿ ಹೋಗಬೇಕಾಗುತ್ತೆ, ಆವಾಗೆಲ್ಲ ಗೋಲ್ಡ್ ಹಾಕ್ಕೊಂಡು ಹೋಗೋದೆಲ್ಲ ಸೇಫ್ಟಿ ಅಲ್ಲ. ನಮ್ಗೆ ಈ ಥರ ಒಡವೆಗಳಿದ್ರೂ ಬೆಸ್ಟು. ಬಟ್ ಇದು ಕೂಡ ಏನೋ ಕಡಿಮೆ ಇಲ್ಲ, ಇದು ಕೂಡ ಸಿಲ್ವರೇ ಅಲ್ವಾ. ಆರ್ಟಿಫಿಷಿಯಲ್ಲು ಕೆಲವರು, ಬಟ್ ಇವಾಗ ಇದು ಕೂಡ ತುಂಬ ರೇಟ್ ಆಗಿಬಿಟ್ಟಿದೆ. ಬೇಕಾದ್ರೆ ಆರ್ಟಿಫಿಷಿಯಲ್ ಕೂಡ ನಾವು ಇದೇ ಥರದ್ರಲ್ಲಿ ಕೂಡ ತೊಗೋಬೋದು, ಇಲ್ಲ ಸಿಲ್ವರಲ್ಲಿ ತೊಗೋಬೋದು. ಗೋಲ್ಡೇ ನಾವು ಎಲ್ಲ ಕಡೆ ವೇರ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವು ಸಿಲ್ವರು ಇಲ್ಲ ಆರ್ಟಿಫಿಷಿಯಲ್ ಒಡವೆಗಳನ್ನ ಕೂಡ ನಾವು ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಏನು ರೀಸನ್ಗಾಗಿ ತೊಗೊಂಡೆ ನಾನು ಅಂತಂದರೆ, ನನಗೆ ಸಿಲ್ವರ್ ಬೇಕಾಗಿತ್ತು. ಇವಾಗ ಟ್ರೆಂಡ್ ಆಗಿರೋದ್ರಿಂದ ನನಗೆ ಸಿಲ್ವರ್ದು ಅಟ್ಲೀಸ್ಟ್ ಒಂದು ಓಲೆ ಆಗಲಿ ಇಲ್ಲ ಒಂದು ಈ ಥರ ನೆಕ್ಲೆಸ್ ಆದರೂ ಬೇಕು ಅನ್ನೋ ರೀಸನಿಂದ ತೊಗೊಂಡೆ. 15,000 ಆಯಿತು ಇದು. ಇವಾಗ ಬಂದು ಎಲ್ಲ ಟೈಮಲ್ಲೂ ಇವಾಗ ಗೋಲ್ಡ್ ಇರೋ ರೇಟ್ಗೆ ಹೇಳಬೇಕು ಅಂತಂದರೆ, ಎಲ್ಲರೂ ಗೋಲ್ಡನ್ನು ತೊಗೊಳಕ್ಕಾಗಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ ಗೋಲ್ಡು. ಅಂಥವ್ರು ಕೂಡ ನಾವು ತೊಗೋಬೋದು, ಇದನ್ನು ಆರಾಮಾಗಿ ತೊಗೋಬೋದು. ಇದಕ್ಕೂ ಕೂಡ ವ್ಯಾಲ್ಯೂ ಇದೆ, ಸಿಲ್ವರ್ಗೂ ಕೂಡ ವ್ಯಾಲ್ಯೂ ಇದೆ ಅಲ್ವಾ. ಇದು ಕೂಡ ಈಗ ತುಂಬ ರೇಟ್ ಆಗ್ತಾ ಹೋಗ್ತಾ ಇದೆ. ಇದು ಬೇಕನ್ನೋ ರೀಸನಿಂದ ತೊಗೊಂಡೆ. ಬಟ್ ಲುಕ್ ವೈಸ್ ಮಾತ್ರ ಸಕ್ಕತ್ತಿದೆ ನೋಡಿ. ಈ ಥರ ಇದೆ. ಇದು ನನ್ನ ಸ್ಮಾಲ್ ಮಿನಿ ಬ್ಲಾಗ್ ಅಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ, ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಬೆಳ್ಳಿ ಪಾತ್ರೆ ಎಲ್ಲ ಬೆಳ್ಳಿದು ಬಂದತೆ, ಚೊಂಬು ದೀಪಗಳೆಲ್ಲ ಊರಲ್ಲಿದೆ.
ಅದು ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.